ವೀಕ್ಷಕರೇ, ಹರೇಕಳ ಹಾಜಬ್ಬ ಈ ಹೆಸರೇ ಸಾಕು ಒಂದು ಕುಗ್ರಾಮಕ್ಕೆ ಶಿಕ್ಷಣದ ಸುದಿಯನ್ನು ಹರಿಸಿದಂಥ ಅಕ್ಷರ ಸಂತ. ಯಾಕಂದರೆ ಅವರ ಹೆಸರಿಗೆ ತಕ್ಕಂತೆ ಅವರಿಗೆ ಕೊಟ್ಟಂಥ ಬಿರುದಿಗೆ ತಕ್ಕಂತೆ ಇಳಿ ವಯಸ್ಸಿನಲ್ಲಿ ಕೂಡ ಈಗ ಶಿಕ್ಷಣ ಸಂತ ಮತ್ತೆ ಬರಿಗಾಲಲ್ಲಿ ಕಚೇರಿಗಳಿಗೆ ಅಲೆದಾಡೋಕ್ಕೆ ಆರಂಭ ಮಾಡಿದ್ದಾರೆ. ಕಿತ್ತಳೆ ಹಣ್ಣನ್ನು ಮಾರಿ ತನ್ನ ಊರಿಗೆ ಒಂದು ಶಾಲೆಯನ್ನು ತಂದೊಡ್ಡುವಲ್ಲಿ ಸಫಲರಾದಂಥ ಹಾಜಬ್ಬರು ಈಗ ತನ್ನ ಊರಿಗೆ PUC ಬೇಕಂತ ಹೇಳಿ ಈಗ ಆಫೀಸ್ಗಳ ಕದ ತಡ್ತಾ ಇದ್ದಾರೆ. ಶ್ರೀಮಂತರ ಮನೆಯ ಮುಂದೆ ನಿಂತು ಅಲ್ಲಿ ಹಣಕ್ಕಾಗಿ ಅಂಗಲಾಸ್ತಾ ಇದ್ದಾರೆ. ಅವರು ಯಾವುದೂ ಕೂಡ ಸ್ವಂತಕ್ಕಾಗಿ ಇಲ್ಲಿ ತನಕ ಮಾಡಿರೋದಲ್ಲ. ಕೇವಲ ನ್ಯೂ ಪಡ್ಪು ಹರೇಕಳ ಗ್ರಾಮದಲ್ಲಿ ಒಂದು PUC ಕಾಲೇಜು ಆಗಬೇಕೆಂಬ ಮಹತ್ವಾಕಾಂಕ್ಷೆಯ ಯೋಜನೆಯಿಂದ ಅವರೀಗ ಪ್ರತಿ ಅಧಿಕಾರಿಗಳ ಕದವನ್ನು ತರ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹರೇಕಳ ಹಾಜಬ್ಬರ ಖ್ಯಾತಿ ಅದು ಇಡೀ ವಿಶ್ವಕ್ಕೆ ಹರಡಿದೆ. ಅವರು ಶಿಕ್ಷಣಕ್ಕಾಗಿ ಮಾಡಿದಂಥ ತ್ಯಾಗ, ಕಿತ್ತಳೆ ಹಣ್ಣನ್ನು ಮಾರಿ ಅವರು ಸುರಿಸಿದಂಥ ಬೆವರು ಇವತ್ತು ಆ ಗ್ರಾಮದ ವಿದ್ಯಾರ್ಥಿಗಳು ಓದುವ ಮೂಲಕ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಹರೇಕಳ ಹಾಜಬ್ಬ ಅವರು ಈಗಾಗಲೇ ತಮ್ಮ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಶಾಲೆಯನ್ನು ಅಲ್ಲಿ ಮಾಡಿದ್ದಾರೆ. ಇದೀಗ ಅವರ ಆಸೆ ಇರುವಂಥದ್ದು ತನ್ನ ಊರಲ್ಲಿ ಒಂದು PUC ಕಾಲೇಜು ಆಗಬೇಕು ಅಂಥೇಳಿ. ಈಗ ಇದಕ್ಕಾಗಿ 2009ರಿಂದ ಇಲ್ಲಿ ತನಕ ಅಂದರೆ ಸುಮಾರು 15 ವರ್ಷಗಳ ಕಾಲ ನಿರಂತರವಾಗಿ ಶ್ರಮವನ್ನು ಪಟ್ಟರು. ಇವರ ಶ್ರಮ ಅಧಿಕಾರಿಗಳ ಕಣ್ಣಿಗೆ ಕೊನೆಗೂ ಕೂಡ ಕಾಣಿತು. ಹರೇಕಳದ ಗ್ರಾಮ ಚಾವಡಿ ಎಂಬಲ್ಲಿ ಸುಮಾರು 1.30 ಸೆನ್ಸ್ ಎಕರೆಯನ್ನು ಅಲ್ಲಿ ಅವರಿಗೆ ಕೊಡಲಾಯಿತು. ಹಾಗಾಗಿ ಇದೀಗ ದ್ವಿತೀಯ PUC ಕಾಲೇಜಿಗೆ ಅಲ್ಲಿ ಏನು ಜಾಗ ಸರಿ ಇದೆ, ಆದರೆ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಹಣದ ಬಿಡುಗಡೆ ಆಗಿಲ್ಲ. ಹಾಗಾಗಿ ತನ್ನೂರಿಗೆ ಕಾಲೇಜು ಬರಬೇಕಾದ್ರೆ ಅದಕ್ಕೆ ಒಂದು ವ್ಯವಸ್ಥಿತವಾದ ಕಟ್ಟಡ ಬೇಕು. ನಮಗೇನು ಭವ್ಯ ಬಂಗಲೆ ಬೇಡ, ವಿದ್ಯಾರ್ಥಿಗಳು ಇರೋಕ್ಕೆ ಕೇವಲ 4 ಕೊಠಡಿಯ ಒಂದು ಕಟ್ಟಡವನ್ನು ಕಟ್ಟಿಕೊಡಿ ಅಂಥೇಳಿ ಇದೀಗ ಹಾಜಬ್ಬರು ಮತ್ತೆ ಕಚೇರಿಗಳಿಗೆ ಸುತ್ತೋಕೆ ಆರಂಭಿಸಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಸುಮಾರು 7 ಬಾರಿ ಅವರು ಮೀಟ್ ಆಗಿದ್ದಾರೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ CEO ಅವರನ್ನು ಕೂಡ ಈಗ ಮೀಟಾಗಿ ಮನವಿಯನ್ನು ಮಾಡಿದ್ದಾರೆ. ಅವರ ಒಂದು ರೀತಿಯಾಗಿ ಆಶಯ ಇರೋದಿಷ್ಟೇ, ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ತಾನು ಆರಂಭ ಮಾಡಿರುವಂಥ PU ಕಾಲೇಜ್ ಅಂದರೆ ಈಗ PU ವಿದ್ಯಾರ್ಥಿಗಳು ತಾತ್ಕಾಲಿಕವಾಗಿ ಹೈಸ್ಕೂಲಲ್ಲಿ ಕಲಿತು ಅಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಸುಮಾರು 24 ಮಂದಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಆರ್ಟ್ಸ್ ಮತ್ತು ಕಾಮರ್ಸ್ ವಿಭಾಗ ಹಾಜಬ್ಬರ ಹೈಸ್ಕೂಲ್ ತರಗತಿಯಲ್ಲಿ ಕಲಿತಾ ಇರುವಂಥದ್ದು. ಹಾಗಾಗಿ PUC ವಿದ್ಯಾರ್ಥಿಗಳಿಗೆ ಕಲಿಯೋಕೆ ಒಂದು ವ್ಯವಸ್ಥಿತವಾದ ಕಾಲೇಜು ಬೇಕು ಅಂಥೇಳಿ ಈಗ ಹಾಜಬ್ಬರು ಮುಂದುವರಿತಿದ್ದಾರೆ. ಅವರ ಇಚ್ಛೆಯ ಪ್ರಕಾರವಾಗಿ ಇದು ಆದಷ್ಟು ಬೇಗ ಆಗಬೇಕು. ಯಾಕೆಂದರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಈಗ ಇರುವಂಥ ವಿದ್ಯಾರ್ಥಿಗಳು ಇಲ್ಲಿ ಇಟ್ಕೊಳ್ಳೋಕ್ಕೆ ತರಗತಿ ಇಲ್ಲ ಅಂಥೇಳಿ ಬೇರೆ ಕಡೆ ಹೋಗ್ಬೋದು. ಹಾಗಾಗಿ ಅವರು ಇಲ್ಲೇ ಇರಬೇಕಾದ್ರೆ ಅತ್ಯಂತ ವೇಗವಾಗಿ ನನಗೆ ಒಂದು ಕಟ್ಟಡವನ್ನು ಕಟ್ಟಿಕೊಡಿ ಅಂಥೇಳಿ ಹಾಜಬ್ಬರು ಈಗ ಮನವಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಈಗಾಗಲೇ ಹಲವು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ. ಸ್ವತಃ ಕ್ಷೇತ್ರದ ಶಾಸಕರು ಆದಂಥ ಸದ್ಯಕ್ಕೆ ಸ್ಪೀಕರ್ ಆಗಿರುವಂಥ UT ಖಾದರ್ ಕೂಡ ಒಂದು ಶಿಫಾರಸನ್ನು ಕೊಟ್ಟಿದ್ದಾರೆ. ಸುಮಾರು 5 ಕೋಟಿಗಳ ರೂಪಾಯಿಯನ್ನು ಹಾಜಬ್ಬರ PUCಗಾಗಿ ಸರ್ಕಾರ ಕೊಡಬೇಕು ಎಂಬ ಒಂದು ರೀತಿಯಾಗಿ ಶಿಫಾರಸು ಪತ್ರವನ್ನು ಕೊಟ್ಟರೂ ಕೂಡ ಇಲ್ಲಿ ತನಕ ಅದು ಕಾರ್ಯಗತಗೊಂಡಿಲ್ಲ. ಹಾಗಾಗಿ ಹಾಜಬ್ಬರು ಮತ್ತೆ ಅಧಿಕಾರಿಗಳ ಬೆನ್ನನ್ನು ಹಿಡಿದಿದ್ದಾರೆ. ಈಗಾಗಲೇ ಹಲವು ಜನಪ್ರತಿನಿಧಿಗಳು ಬೇರೆ ಬೇರೆ ಆಶ್ವಾಸನೆಗಳನ್ನು ಹಾಜಬ್ಬರಿಗೆ ಕೊಟ್ಟಿದ್ದಾರೆ. MRPL ಅಂಥ ಮತ್ತು ಇತರ ದೊಡ್ಡ ದೊಡ್ಡ ಸಂಸ್ಥೆಗಳು ಮಂಗಳೂರಲ್ಲಿವೆ, ಹಲವು ಕೈಗಾರಿಕೆಗಳು ಮಂಗಳೂರಲ್ಲಿವೆ. ಅವುಗಳ ಫಂಡ್ನಿಂದ ಹಾಜಬ್ಬರ ಕಾಲೇಜಿಗೆ ದಾನವಾಗಿ ಕೊಡೋದಾಗಿ, ಹಣವನ್ನು ಕೊಡೋದಾಗಿ ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಹಣದ ರೂಪದಲ್ಲಿ ಅವರಿಗೆ ಸಂದಾಯ ಆಗಿಲ್ಲ. ಆದರೆ ಬೇರೆ ಬೇರೆ ಜನರು ಈಗಾಗಲೇ ಹಣವನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜ ಅವರು ತನ್ನ ವೈಯಕ್ತಿಕ ನೆಲೆಯಲ್ಲಿ 5 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಅಲ್ಪ ಸ್ವಲ್ಪ ಹಣವನ್ನು ಹಾಜಬ್ಬರಿಗೆ ಕೊಟ್ಟಿದ್ದಾರೆ. ಆದರೆ ಇದೀಗ ಆ ಹಣದಲ್ಲಿ ಹಾಜಬ್ಬರು ಗ್ರಾಮ ಚಾವಡಿಯಲ್ಲಿ ಸರ್ಕಾರ PUC ತರಗತಿಗೆ ಅಂತ ಹೇಳಿ ಮೀಸಲಿರಿಸಿದಂಥ ಜಾಗದಲ್ಲಿ ಬೋರ್ವೆಲನ್ನು ಕೂಡ ಕೊಡ್ದಿದ್ದಾರೆ. ಮತ್ತು ಆ ವಿದ್ಯಾರ್ಥಿಗಳಿಗೆ ಅಂದರೆ ಈಗ ಕಲಿತಿರುವಂಥ 24 ವಿದ್ಯಾರ್ಥಿಗಳಿಗೆ ಪ್ರಭಾರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಇದ್ದಾರೆ. ಅವರಿಗೆ ಗೌರವ ಅತಿಥಿ ಶಿಕ್ಷಕರಾಗಿ ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೇ ಹಣದಿಂದ ಈಗ ಅವರಿಗೆ ಹಣವನ್ನು ಕೂಡ ಅಂದರೆ ಸಂಬಳವನ್ನು ಕೂಡ ಹಾಜಬ್ಬರು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಆಶಯ ಇರುವಂಥದ್ದು ಈಗಾಗಲೇ ನ್ಯೂ ಪಡ್ಪು ಹರೇಕಳ ಗ್ರಾಮದಲ್ಲಿ ತನ್ನ ಕನಸಿನಂತೆ ಪ್ರಾಥಮಿಕ ಶಾಲೆ ಆಗಿದೆ, ಹೈಸ್ಕೂಲ್ ಆಗಿದೆ. ಮುಂದೆ PUC ಆದರೆ ಆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮಂಗಳೂರು ನಗರಕ್ಕೆ ವಲಸೆ ಬರಬೇಕಂತಿಲ್ಲ, ಅಥವಾ ಬೇರೆ ಭಾಗಗಳಿಗೆ PUC ವಿದ್ಯಾರ್ಚನೆಗಾಗಿ ವಲಸೆ ಹೋಗಬೇಕಂತಿಲ್ಲ. ತಮ್ಮ ಗ್ರಾಮದಲ್ಲೇ ಇದ್ದವರು ಕಲಿಬಹುದೆಂಬ ಆಸೆಯನ್ನು ಈಗ ಹಾಜಬ್ಬರು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಒಂದು ಕಾಲದಲ್ಲಿ ಕುಗ್ರಾಮ ಆದಂತಹ ಹರೇಕಳ ಗ್ರಾಮ ಈಗ ಬೆಳೀತಾ ಇದೆ. ರಸ್ತೆಗಳು ಅಗಲಗೊಂಡಿದೆ. ಹಲವು
ಕಟ್ಟಡಗಳು ಕೂಡ ಬಂದಿದೆ, ಅಲ್ಲಿ ಧಾರ್ಮಿಕ ಕೇಂದ್ರಗಳು ಕೂಡ ಇದೆ, ಆಸ್ಪತ್ರೆ ಇದೆ. ಒಂದು ದ್ವಿತೀಯ PUC ವಿದ್ಯಾ ಏನು ತರಗತಿಗಳು ಆದರೆ ಅಲ್ಲಿ ಮತ್ತೆ ಒಂದು ಮಟ್ಟಕ್ಕೆ ಅಲ್ಲಿನ ಅಭಿವೃದ್ಧಿ ಮತ್ತೊಂದು ಮಜಲಿಗೆ ಹೋಗುತ್ತೆಂಬುದು ಹಾಜಬ್ಬರ ಆಸೆ. ಹಾಗಾಗಿ ತನ್ನ ವೈಯಕ್ತಿಕವಾಗಿ ಸಾಕಷ್ಟು ನೊಂದುಕೊಂಡಿರುವಂಥ ಹಾಜಬ್ಬರು ತಾನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ತಾನು ಬೇರೆ ಕಡೆ ಹೋಗಿ ಹಿಂದಿನ ಥರ ಶ್ರಮವನ್ನು ಹಾಕಿ ಕಚೇರಿಗಳಿಗೆ ಹೋಗೋಕೆ ತನ್ನ ಆರೋಗ್ಯ ಕೈ ಕೊಡುತ್ತಾ ಇದ್ರೂ ಕೂಡ ಹಾಜಬ್ಬರು ಈ ಕ್ಷಣದವರೆಗೆ ಕೂಡ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ತನ್ನ ಊರಿಗೆ ಒಂದು PUC ಆಗಬೇಕು, PUC ಈಗ ಗ್ರ್ಯಾಂಟ್ ಆಗಿದೆ, ಅದಕ್ಕೆ ತರಗತಿಗಾಗಿ ಹಣವನ್ನು ಬೇಕು, ಆ ಹಣವನ್ನು ಒಟ್ಟು ಮಾಡೋಕ್ಕೆ ಹಾಜಬ್ಬರು ಹೊಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಹಾಜಬ್ಬರ ಈ ಒಂದು ಪ್ರಯತ್ನವನ್ನು ಗಮನಿಸಿ ವಿಶೇಷವಾಗಿ ಅವರ ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ. ಸರ್ಕಾರ ಅತ್ಯಂತ ವೇಗವಾಗಿ ಹಾಜಬ್ಬರು ಹೇಳೋ ಪ್ರಕಾರವಾಗಿ ಸುಮಾರು 3 ರಿಂದ 5 ಕೋಟಿ ರೂಪಾಯಿಲಿ ವ್ಯವಸ್ಥಿತವಾಗಿ ನನಗೆ PUC ತರಗತಿಗಳನ್ನು ಮಾಡ್ಬೋದು, ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡ್ಬೋದು. ಸರ್ಕಾರ ಸ್ವಲ್ಪ ಮಟ್ಟಿಗೆ ಮನಸ್ಸು ಮಾಡಬೇಕಾಗಿದೆ. ಸರ್ಕಾರ ಆದಷ್ಟು ಬೇಗ ಮನಸ್ಸು ಮಾಡುತ್ತೆಂಬ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಹಾಜಬ್ಬರು ವ್ಯಕ್ತಪಡಿಸಿದ್ದಾರೆ. ಸರ್ 20 ನಂತರ ನಾನು ಅತ್ಯಂತ ಕೈ ಹಾಕಿದ್ದೇನೆ. ಯಾಕೆಂದರೆ PUC ಅರೆಗಳು ಇದ್ದರೆ ಮುಂದಿನ ಎಲ್ಲ ಕಥೆ. ಆಗ 2020 ಪದ್ಮಶ್ರೀ ಕೊಟ್ಟ ನಂತರ 1 ಎಕರೆ 30 ಸಲ PUCಗಿಂದ ಸೆಂಕ್ಷನ್ ಮಾಡಿಕೊಟ್ರು ಮಾನ್ಯ ಜಿಲ್ಲಾಧಿಕಾರಿ. ಆಗ ಡಾಕ್ಟರ್ ರಾಜೇಂದ್ರ ಸಾರು, ಡಾಕ್ಟರ್ ಕುಮಾರ್ ಎಲ್ಲಿದ್ದರು, ಜಿಲ್ಲಾ ಪಂಚಾಯತ್ CO, ಇಂಥದ್ದೆಲ್ಲ RI ಶಿಕ್ಷಣ ಸಂಸ್ಥೆ ಅದಕ್ಕೆ ನನಗೆ 5 ಲಕ್ಷ ಕೊಟ್ಟು, ಬೆಳ್ತಂಗಡಿ ಶಾಸಕರು 5 ಲಕ್ಷ ಕೊಟ್ಟು, ಪದ್ಮಶ್ರೀ 2004 ಮಾನ್ಯ ಸಿದ್ದರಾಮಣ್ಣ ಸರ್ಕಾರ PUC ಸೆಂಕ್ಷನ್ ಮಾಡಿಬಿಟ್ರು 24ರಲ್ಲಿ. ಆಗ ಹಳೆ ಬಿಲ್ಡಿಂಗಲ್ಲಿ ಈಗ ಪಾಠ ಮಾಡ್ತಾಯಿದ್ದೀನಿ. ಆಗ ನನಗೆ ಒಂದು ಮನೆ ಸರ್ಕಾರ ಹತ್ರ ಮಾನ್ಯ ಜನ ಬೆಳೆದಿದ್ದರು, MLA ಇರ್ಬೋದು, MP ಇರ್ಬೋದು, ಜಿಲ್ಲಾಧಿಕಾರಿ ಹತ್ರ, CO ಇರ್ತಾರೆ, ಒಂದು ಮನೆ ನನ್ನ ಹತ್ರ. ಮುಂದಿನದರಲ್ಲಿ ನಮ್ಮ PUC ಸೆಂಕ್ಷನ್ ಆದವರು ಕೂಡ ಹೋಗ್ತದೆ, ಮಕ್ಕಳು ದೂರ ಹೋಗ್ತದೆ. ಆದರೆ PUC ಒಂದು ಸೆಂಕ್ಷನ್ ಆದ ಕಾರಣ ಒಂದು 4 ಕೊಠಡಿ ಆದರೆ ಮಾಡಿಕೊಡಿ ಅರೆಕಲ ನೀಪರ್ಪು ಸರ್ಕಾರಿ PU ಕಾಲೇಜಿನ ಮನೆ ಮಾಡ್ತೇನೆ. ಈ ನಿಟ್ಟಿನಲ್ಲಿ ಸರ್ಕಾರ ಇನ್ನಾದರೂ ಹಾಜಬ್ಬರ ಈ ಭಗೀರಥ ಶ್ರಮವನ್ನು ಒಂದು ರೀತಿಯಾಗಿ ಗಣನೆಗೆ ತೆಗೆದುಕೊಳ್ಬೇಕಾಗಿದೆ. ಯಾಕೆಂದರೆ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಕೊಂಡು ಹಾಜಬ್ಬರು ಈ ಕ್ಷಣದವರೆಗೆ ಕೂಡ ಮತ್ತೊಂದು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಅದು ತನ್ನ ಊರಿಗೆ ಮಂಜೂರಾಗಿರುವಂಥ PUC ತರಗತಿಗಳಿಗೆ ಒಂದು ವ್ಯವಸ್ಥಿತವಾದ ಕೊಠಡಿ ಬೇಕು, ಅಲ್ಲೊಂದು PUC ಕಾಲೇಜ್ ಆಗಬೇಕಂತೇಳಿ ಈಗಲೂ ಕೂಡ ಫೈಲನ್ನು ಇಟ್ಕೊಂಡು ಕಚೇರಿಗಳಿಗೆ ಹೋಗ್ತಾ ಇದ್ದಾರೆ. ಅಂಥ ಶ್ರಮವನ್ನು ಸರ್ಕಾರ ಒಂದು ರೀತಿಯಾಗಿ ತಗ್ಗಿಸಬೇಕು. ಜೊತೆಗೆ ದಾನಿಗಳು ಬಹಳಷ್ಟು ಉದಾರ ಮಂದಿ ದಾನಿಗಳು ಕೂಡ ಇದ್ದಾರೆ. ಹಾಜಬ್ಬರ ಒಂದು ರೀತಿಯ ಆಸೆ ಇರುವಂಥದ್ದು ತನ್ನ ಕುಗ್ರಾಮದ ಕುಗ್ರಾಮದ ವಿದ್ಯಾರ್ಥಿಗಳು ತನ್ನ ಊರಲ್ಲೇ PUCಯನ್ನು ಕಲಿಬೇಕಂತೇಳಿ. ಹಾಗಾಗಿ ಹಾಜಬ್ಬರ ಕನಸಿಗೆ ದಾನಿಗಳು ಕೂಡ ನೀರೇರಬೇಕಾಗಿದೆ ಮತ್ತು ಅವರ ಶಿಕ್ಷಣ ಕ್ರಾಂತಿಯನ್ನು ಮತ್ತಷ್ಟು ದೊಡ್ಡ ಮಟ್ಟಿನಲ್ಲಿ ಹೆಸರನ್ನು ಗಳಿಸಬೇಕಾಗಿದೆ. ಅಕ್ಷರ ಸಂತನ ಈ ಭಗೀರಥ ಶ್ರಮಕ್ಕೆ ದಾನಿಗಳು ಕೂಡ ನೆರವಾದರೆ ಹಾಜಬ್ಬರ ಕನಸು ಅದು ಮತ್ತಷ್ಟು ಬೆಳಗುತ್ತೆ. ಹಾಜಬ್ಬರ ಒಂದು ರೀತಿಯ ಆಶಯಕ್ಕೆ ನಿಜವಾದ ಅರ್ಥ ಬರುತ್ತೆ ಅನ್ನೋದು ಈ ಕ್ಷಣದಲ್ಲಿ ನಾವು ಹೇಳಬೇಕಾಗುತ್ತೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಸಂಚಿಕೆ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.